Hey guys, welcome back to my new vlog of my YouTube channel. ಗೈಸ್ ಇವಾಗ ನಾನು ನೋಡಿ ಹೆಂಗೆ ರೆಡಿ ಆಗಿದ್ದೀನಿ, ಏನಕ್ಕೆ ಈ ಔಟ್ಫಿಟ್ಟಲ್ಲಿ ರೆಡಿ ಆಗಿದ್ದೀನಿ. ಇದೊಂದು ಮತ್ತು ಇದು ಗ್ಲಾಸ್ ಹಾಕೊತೀನಿ. ಇದು ತೋರಿಸ್ತೀನಿ ಯಾವ ಗ್ಲಾಸ್ ಅಂದರೆ ಈ ಗ್ಲಾಸ್. ಇದು ಓಪನ್ ಮಾಡ್ತೀನಿ. ಈ ಗ್ಲಾಸ್ ಹಾಕೊತೀನಿ ಗೈಸ್. ಕಮೆಂಟ್ ಮಾಡಿ ಹೆಂಗೆ ಕಾಣ್ತಿದ್ದೀನಿ ಅಂತ. ಸೊ ಗೈಸ್, ಇವತ್ತು ನಾವು ಎಲ್ಲೋಗ್ತಿರೋದಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಒಂದು ಟೀಮ್ ಇದೆ, ಅಲ್ಲಿ ಹೋಗ್ತಿದ್ದೀವಿ. ಇವತ್ತು ಕೆಂಪೇಗೌಡ ಜಯಂತಿ ಇವತ್ತು, ಅದಕ್ಕೆ ಎಲ್ಲ ರೆಡಿಯಾಗಿದ್ದೀನಿ ಗೈಸ್. ರೆಡಿ ಆಗಿದ್ದೀನಿ. ಇವಾಗ ಹೊರಡೋದಷ್ಟೇ. ಇವಾಗ ನಮ್ಮಮ್ಮ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಹೋಗೋಣ ಬನ್ನಿ ಗೈಸ್, ಹೋಗೋಣ. ಗೈಸ್, ಆದಷ್ಟು ಈ ವ್ಲಾಗಲ್ಲಿ ಶಾರ್ಟ್ಸ್ ಬರ್ತಿರುತ್ತೆ, ಶಾರ್ಟ್ಸ್ ನೋಡ್ಕೊಂಡು ಎಂಜಾಯ್ ಮಾಡಿ ಗೈಸ್. ಆಗ ಕಾರ್ ಬರ್ತಿದೆ ಅಲ್ಲಿ, ಕ್ಯಾಬು. ಆಗ ಹೊರಡೆ ನಮಗೆ ಟೈಮ್ ಆಲ್ರೆಡಿ ಆಯಿತು. ಆ್ಯಕ್ಚುಲಿ 9 ಗಂಟೆಗೆ ಕರೆದಿದ್ದವರು. ನಾವು ಹೋಗ್ತಾ ಇದ್ದೀವಿ. ಗೈಸ್, ಅಲ್ಲಿ ಅಂಗಡಿ ಹತ್ರ ಗಾಡಿ ನಿಲ್ಲಿಸಿ, ನಮ್ಮದು ಗಾಡಿ ಅಂಗಡಿ ಹತ್ರ ನಿಲ್ಲಿಸಿ ಹೋಗಬೇಕು ಗೈಸ್. ಅಲ್ಲಿ ಕಾರು ಬರ್ತಿದೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ಶಾರ್ಟ್ಸ್ ಎಂಜಾಯ್ ಮಾಡಿ ಗೈಸ್. ಸೊ ಗೈಸ್, ಇವಾಗ ಹೋಟೆಲ್ ಹತ್ರ ರೀಚ್ ಆಗಿದ್ವಿ. ಇವಾಗ ತಿಂಡಿ ಮಾಡ್ಕೊಂಡು ಇವಾಗ ಹೋಗೋದು. ನೀವೇ ಫೋಟೋಗ್ರಾಫಿ ಮಾಡಿದ್ದು ಮಾಡ್ತಾ ಇದ್ದೀವಿ. ಗೈಸ್, ಎಲ್ಲರೂ ಇವಾಗ ಇಲ್ಲಿದ್ದೀವಿ. ಇವಾಗ ತಿಂಡಿ ಮಾಡ್ಕೊಂಡು ಇವಾಗ ಹೋಗೋಣ ಅಲ್ಲಿಗೆ. ಓಕೆನಾ? ತಿಂಡಿ ಮಾಡ್ಕೊಂಡು ಇವಾಗ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯ. ನಮಸ್ಕಾರ. ಇವತ್ತು ಬಹಳ ವಿಶೇಷವಾದ ದಿನ. ಕೆಂಪೇಗೌಡರು ನಾಡಪ್ರಭು, ಏನು ನಮ್ಗೆ ಈ ಸುಂದರವಾದ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರವರ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಈ ಒಂದು ದಿನದ ಪ್ರಯುಕ್ತವಾಗಿ ಸರ್ಕಾರ ಆಯೋಜಿಸಿರುವಂತಹ ಹಸಿರು ಕ್ರಾಂತಿ ಅಂದ್ರೆ 15 ಲಕ್ಷ ಸಸಿಗಳನ್ನ ನೆಡುವುದರ ಮೂಲಕ ಬೆಂಗಳೂರಿನ ಮತ್ತಷ್ಟು ಹಸಿರುಮಯ ಮಾಡಕ್ಕೆ ಹೊರಟಿರುವಂತ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸರ್ಕಾರದ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅಣ್ಣ TA ನಾರಾಯಣಗೌಡ್ರನ್ನ ಮುಖ್ಯ ಅತಿಥಿಗಳಾಗಿ ಆಹ್ವಾನ ಮಾಡುವುದರ ಜೊತೆಗೆ
ನಮ್ಮೆಲ್ಲ ಕರವೇ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಮ್ಮ ಕೈಯಾರೆ ಅಲ್ಲಿ ಒಂದು ಸಸಿಯನ್ನ ನೆಟ್ಟಿ ಇವತ್ತು ಅರ್ಥಪೂರ್ಣವಾದ ದಿನವನ್ನ ಆಚರಣೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ನಾಯಕರು ಎಲ್ಲರಿಗೂ ಕರೆ ಕೊಟ್ಟು ಇವತ್ತು ಇಡೀ ಕರವೇ ಕುಟುಂಬ ಇವತ್ತು ಹೋರಾಟ ಒಂದು ಹಾದಿ ಆದ್ರೆ ಈ ರೀತಿ ಸಮಾಜಮುಖಿ ಕಾರ್ಯಗಳು ಕೂಡ ಒಂದು ಹಾದಿ. ಹಾಗಾಗಿ ಇವತ್ತು ನಾವೆಲ್ಲ ಕರವೇ ಕುಟುಂಬದವರು ಕೆಂಪೇಗೌಡರು ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಇವತ್ತು ಸಸಿ ನೆಟ್ಟಿ ಇವತ್ತು ಅದು ಏನು ಗಿನ್ನಿಸ್ ದಾಖಲೆ ಕೂಡ ಆಗ್ತದೆ. ಇದುವರೆಗೂ ಯಾರು ಕೂಡ ಇಷ್ಟು ಲಕ್ಷ ಸಸಿಗಳನ್ನ ನೆಟ್ಟಿರೋದೇ ಇಲ್ಲ. ಹಾಗಾಗಿ ಇದು ಗಿನ್ನಿಸ್ ದಾಖಲೆ ಆಗ್ತಾ ಇದೆ. ಆ ಗಿನ್ನಿಸ್ ದಾಖಲೆಯಲ್ಲಿ ನಾವು ಕೂಡ ಎಲ್ಲೋ ಒಂದು ಅಳಿಲು ಸೇವೆ ಆಗಿ ಒಂದು ಪುಟ್ಟ ಸಸಿಯನ್ನ ನೆಡೋದ್ರ ಮೂಲಕ ನಾವೆಲ್ಲರೂ ಕೂಡ ಗಿನ್ನಿಸ್ ಅಲ್ಲಿ ದಾಖಲೆ ಆಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಸಮಸ್ತ ಕರುನಾಡಿನ ಕನ್ನಡಿಗರಿಗೆ ಹೇಳ್ರಪ್ಪ, ಕೆಂಪೇಗೌಡರಿಗೆ, ಕೆಂಪೇಗೌಡರಿಗೆ, ನಮಸ್ಕಾರ. ಪರ ಒಂದು ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟಪಡಿ, ಜೊತೆಗೆ ಅದಕ್ಕೆ ನೋಂದಣಿ ಕೂಡ ಆಗಿ ಎಲ್ಲ ಕನ್ನಡಿಗರಿಗೂ ಕೂಡ ಸ್ವಾಭಿಮಾನಿ ಕನ್ನಡಿಗರು ಈ ವಿಡಿಯೋವನ್ನ ಶೇರ್ ಮಾಡಿ ಹಂಚ್ಕೊಳ್ಳಿ. ನಮಸ್ಕಾರ. ಸೊ ಗೈಸ್, ಇವಾಗ ಟಿಫನ್ ಮಾಡಕ್ ಹೋಗ್ತಾ ಇದೀವಿ. ಎಲ್ಲ ಗ್ಯಾಂಗ್ ಇಲ್ಲಿದ್ದಾರೆ ನೋಡಿ. ಅಲ್ಲಿ ಶ್ವೇತಾ ಮ್ಯಾಮ್ ಇದ್ದಾರೆ. ಇವಾಗ ಟಿಫನ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಇಲ್ಲೇ ಟಿಫನ್ ಕೊಡ್ತಿದ್ದಾರೆ. ಇಲ್ಲಿ ಟಿಫನ್ ಮಾಡ್ಕೊಂಡು ಗೈಸ್ ಹೋಗೋಣ ಊಟಕ್ಕೆ. ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಗೈಸ್ ಇವಾಗ ಇಲ್ಲಿ ನೋಡಿ ನಮ್ಮ ಆಂಟಿ ಇಲ್ಲೇ ಇದ್ದಾನೆ. ನಿಮ್ಮ ಹೆಸರೇನು? ಬಸವನಗುಡಿ ಜ್ಯೋತಿ ಆಂಟಿ. ಇಲ್ಲಿ ಇಬ್ರು ಕ್ಯಾಮ್ರಾಮ್ಯಾನ್ ಇದ್ದೀವಿ. ಇವರು ಮತ್ತೆ ನಾನು ಕ್ಯಾಮ್ರಾಮ್ಯಾನ್ ಆಗಿದ್ದೀವಿ. ಇವಾಗ ನೋಡಿ ಐಫೋನ್. ಅಶ್ವಿನಿ ಗೌಡ ಅವ್ರು ಬರ್ತಾರಾ? ಸಭೆಗಳಿಗೆ ಬರ್ತಾರೆ, ಮತ್ತೆ ಪ್ರತಿಭಟನೆ ಹೋರಾಟಗಳಿಗೆ ಬರ್ತಾರೆ. ಅವಾಗ ಫೋಟೋ ಇಟ್ಕೊಂಡ್ರಲ್ಲ, ಸಭೆಗೆ ಸಪ್ರೇಟ್ ಆಗಿ ಅಶ್ವಿನಿ ಗೌಡ ಅವ್ರ ಜೊತೆ ಫೋಟೋ ತೆಗೆದು ಆಮೇಲೆ ನೀವು ಬ್ಲಾಗಲ್ಲೂ ಮಾತಾಡ್ತೀನಿ. ಕಾಣ್ತಾ ಇದೆ ಅವತ್ತಂತೂ ನೋಡಿ ತುಂಬ ಇಷ್ಟ, ತುಂಬ ಇಷ್ಟ. ಚೆನ್ನಾಗಿದೆ. ಏನ್ ಗೊತ್ತಾ, ನಂಗೆ ಆಂಟಿ ಎಲ್ಲ ಮಾತಾಡ್ಸ್ತಿದ್ದಾರೆ, ನಾಚಿಕೆ ಆಗ್ತಿದೆ. ಗೈಸ್ ಇವಾಗ ಏನು ಗೊತ್ತಾ, ಇವಾಗ ನೋಡಿ ಎಲ್ಲಾದರೂ ಹೋಗ್ಬೇಕಾದ್ರೆ ವಾಶ್ರೂಮ್ಗೆ ಅರ್ಜೆಂಟ್ ಆಗಿಬಿಡುತ್ತೆ. ಅದಕ್ಕೆ ಒಂದೊಂದ್ಸತಿ ನಾನು ಎಲ್ಲೂ ಆಚೆನೇ ಹೋಗಲ್ಲ. ಎಲ್ಲಾದರೂ ಅರ್ಜೆಂಟಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ರೆ ವಾಶ್ರೂಮ್ಗೆ ಅರ್ಜೆಂಟ್ ಆಗಿಬಿಡುತ್ತೆ. ಅದಕ್ಕೆ ಯಾರಾದರೂ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಹೇಳಿ. ಇವಾಗ ಕ್ಯಾಮ್ರಾಮ್ಯಾನ್ ಅಕ್ಕ, ನೀವು ಕ್ಯಾಮ್ರಾಮ್ಯಾನ್ ಆಗಿ ಹೆಂಗೆ ಅನಿಸ್ತಿದ್ದೆ ನಿಮಗೆ? ಪರವಾಗಿಲ್ಲ ಅನ್ಸುತ್ತೆ. ನೀನು ವಿಡಿಯೋ ಲುಕ್ಕೆಲ್ಲ ಫೈನಲ್ಲಾಗಿ ಚೆನ್ನಾಗಿದೆ. ಕ್ಯಾಮ್ರಾಮ್ಯಾನು ಹಿಡಿಯಲ್ಲ, ಆ ಥರ ಆ್ಯಕ್ಷನ್ ಎಲ್ಲ ಇದೆ, ಚೆನ್ನಾಗಿದೆ. ಇದರಲ್ಲಿ ನೀನು ಡೆವಲಪ್ಮೆಂಟ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಕ್ಕಂಗೆ ಹೇಳಿದೆ ಸಬ್ಸ್ಕ್ರೈಬ್ ನಂಬರಾ? ಮತ್ತೆ ಒಂದು ಬರ್ತಡೇ ಫಂಕ್ಷನ್ ಯೂಟ್ಯೂಬ್ ಚಾನಲ್ ಅಲ್ಲೆಲ್ಲ ಹೋಗಿ ನೀನು ಫೋಟೋ ಅದನ್ನು ಸೇವ್ ಮಾಡಕ್ಕೆ ಬರಲ್ಲ. ನಿನ್ನ ನಂಬರ್ ಹೇಳು, ನಾನು ಮನೆಗೆ ಹೋಗಿ ಮಗಳ ಹತ್ರ ಸೇವ್
ಗೈಸ್ ಇವಾಗ ಟಿಟಿಲಿ ಕೂತಿದ್ದೀವಿ. ಮುಂದೆ ಫುಲ್ಲು ಮುಂದೆ ಬಂದು ಕುತ್ಕೊಂಡ್ಬಿಟ್ಟಿದ್ದು ನೋಡಿ. ನಾನು ಆಂಟಿ ಗೊತ್ತಿದ್ದೀನಿ. ಇವಾಗ ಹೋಗೋದೆ ಗೈಸ್. ಮಸ್ತಾಗಿರೋ ವಿಡಿಯೋ ಶಾರ್ಟ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಎಂಜಾಯ್ ಮಾಡಿ. ಇವಾಗ ಇಲ್ಲಿಂದ ಎಷ್ಟು ಇಲ್ಲಿಂದ 5 to 6 ಕಿಲೋಮೀಟರ್ ಇರುತ್ತೆ. ಹೋಗೋಣ, ನೀವು ನನ್ನ ಜೊತೆ ಬನ್ನಿ ಗೈಸ್. ದಾನ ಧರ್ಮ ಒಂದೇ ಗೈಸ್ ಇವಾಗ ಎಲ್ಲ ನೋಡಿ. ಎಲ್ಲ ಇವಾಗ ಬಂದು ಕುತ್ಕೊಂಡಿದ್ದೀವಿ ಗೈಸ್. ಆಲ್ಮೋಸ್ಟ್ 4 ಕಿಲೋಮೀಟರ್ ನಡೆದಿತ್ತು. 2 ಕಿಲೋಮೀಟರ್ ನಡೆದಿತ್ತು. ಎಲ್ಲರೂ ಒಂದು ಅರ್ಧ ಕೆಜಿ ಸಣ್ಣ ಅಲ್ಲ, ಬಸ್ ಬಿಡ್ತಾ ಇಲ್ಲ. ವಾಕಥಾನ್ ಆಯ್ತಿರೋ 2 hours later.